ಗುಡ್ ಮಾರ್ನಿಂಗ್. ನಾವಿವತ್ತು ನೀವು ಪ್ಲೇಸ್ ನೋಡಿದ್ರೆ ಗೊತ್ತಾಗ್ತಿರುತ್ತೆ, ಈ ಗಜಿಬಿಜಿ ಇರೋದ್ರಿಂದ ಇದು ಬೆಂಗಳೂರನ್ನೇ. ಸೊ ಇಲ್ಲಿ ನಾವು ಓಡಿಸ್ತಾ ಇದ್ದೀವಿ ಇವತ್ತು ಅಪಾಚಿ 310 RR. ಭಾನುವಾರನೂ ಯಾರೋ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು, ಹೋಗಿ ಬರಲಿ. ನಾವಿವತ್ತು ಬಂದಿದ್ದೀವಿ, ನಾವು ಇವತ್ತಲ್ಲ ಆ್ಯಕ್ಚುಲಿ ನೆನ್ನೆ ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ವಿ ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡೋಕ್ಕೆ. ಸೊ ನೆನ್ನೆಲ್ಲ ಒಂದು ಸೆಟ್ ಆಫ್ ಫ್ರೆಂಡ್ಸ್ನ ಮೀಟ್ ಮಾಡಿ ಇವತ್ತು ನಮ್ಮ ಫ್ರೆಂಡ್ ಇನ್ನೊಬ್ಬ ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಏನೋ ಮಾಡೋಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕಾಲೆಲ್ಲ ಮುರ್ಕೊಂಬಿಟ್ಟವನೆ. ಅದಕ್ಕೆ ಅವ್ರನ್ನ ಭೇಟಿ ಆಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀವಿ. ನಾವೊಂದು 4 to 5 ಮೆಂಬರ್ಸ್ ಹೋಗ್ತಾಯಿದ್ದೀವಿ. ಸೊ ಹೋಗಬೇಕು ಅಂದರೆ ಎಲ್ಲರೂ ಬೈಕಲ್ಲಿ ಹೋಗೋಕ್ಕಾಗಲ್ಲ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಕಾರಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ಮತ್ತು ಇಲ್ಲಿ ನೋಡ್ರಿ ಏನಕ್ಕಪ್ಪ ಬೈಕ್ ಹಾಕ್ಕೊಂಡಿದ್ದೀನಿ ಅಂದರೆ, ಬೈಕ್ ಬಂದುಬಿಟ್ಟು ಅಲ್ಲಿ ಮುಂದ್ಗಡೆ ನಮ್ಮ ಅಣ್ಣ ಮನೆ ಹತ್ರ ಬೈಕ್ನ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಮತ್ತು ನಮ್ಮ ಫ್ರೆಂಡ್ ಇನ್ನೊಬ್ಬರು ಬರ್ತಾರೆ ಪಿಕಪ್ ಮಾಡೋಕ್ಕೆ ಕಾರ್ ತಗೊಂಡು. ಸೊ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಬೇಕು. ಸೊ ಈಗೇನು ನಾವಿಲ್ಲಿ ಮುಂದೆ ಹೋಗ್ಬಿಟ್ಟು ಇಲ್ಲಿ ಕಿಲ್ ಸ್ವಿಚ್ ಎಲ್ಲಿ ಗುರು ಇದು? ಓಕೆ, ಆಫ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ನಾವು ಮುಂದ್ಗಡೆ ಹೋಗ್ಬಿಟ್ಟು ರೈಟ್ ತೊಗೊಂಡು ಔಟರ್ ರಿಂಗ್ ರೋಡಲ್ಲೇ BL ಸರ್ಕಲ್ ತನಕ ಹೋಗ್ಬೇಕು. ಬನ್ನಿ ಹೋಗೋಣ. ನೋಡಿ ಭಾನುವಾರ ಆದರೂ ಎಷ್ಟು ಟ್ರಾಫಿಕ್ ಇದೆ. ನಮ್ಮ ಮೈಸೂರಲ್ಲಾಗಿದ್ದರೆ ಇಷ್ಟರಲ್ಲಿ ಎಲ್ಲ ಆರಾಮಾಗಿ ಖಾಲಿ ರೋಡಲ್ಲಿ ಓಡಾಡ್ತಾ ಇರ್ತಿದ್ವಿ. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಮೇಲ್ಗಡೆ ನೀವು ಈ ಕಡೆ ಲೆಫ್ಟ್ ತೊಗೊಂಡ್ರಿ ಅಂತ ಹೇಳಿದ್ರೆ ನಾಯಂಡಹಳ್ಳಿ ಕಡೆ ಹೋಗ್ತೀರಾ, ನಾಯಂಡಹಳ್ಳಿಯಿಂದ ಮತ್ತೆ ಸ್ಟ್ರೈಟ್ ಮೈಸೂರಿಗೆ ಹೋಗ್ಬೋದು. ಇಲ್ಲಾಂದರೆ ಹಿಂಗೆ ನಾವೇನಿಲ್ಲ ಸಿಗ್ನಲಲ್ಲಿ ನಿಂತಿದ್ದೀವಿ. ಸೊ ಎಲ್ಲರಿಗೂ ಬಿಟ್ಟರು, ನಮ್ಗೆ ಬಿಡುತ್ತಾ ಸಿಗ್ನಲ್ ಅಂತ ಕಾಯ್ತಾ ಇದ್ದೀವಿ. ಬಿಟ್ಟರು ಅಂದರೆ ನಾವು ಮುಂದೆ ರೈಟ್ ತಗೊಂಡು ಹೋಗಬೇಕಾಗುತ್ತೆ. ನೋಡೋಣ, ಎಲ್ಲರೂ ಆನ್ ಮಾಡಿದ್ದಾರೆ. ಸೊ ನಾವು ಗಾಡಿನ ಆನ್ ಮಾಡ್ಕೊಳ್ಳೋಣ. ಏನು ಇಷ್ಟೊಂದು ಸ್ಮೂತ್ ಇದ್ದಾವೆ ಸ್ವಿಚ್ಗಳು. ನಾವು ಮುಂದೆ ರೈಟ್ ಹೋಗ್ಬೇಕು, ಅವ್ರಿಗೆ ಅಡ್ಡ ಹೋಗ್ಬಿಟ್ಟು ಅವ್ರು ಮುಂದೆ ತಪ್ಪಿಸ್ಕೊಳ್ಳೋದು ಬೇಡ. ನಾವು ಇಲ್ಲೇನೆ ರೈಟ್ ತಗೊಂಡು ಹೋಗೋಣ. ಇದು ಬಂದುಬಿಟ್ಟು 310 RR. ಬನ್ನಿ ಒಂದು ಸ್ವಲ್ಪ ಹೊತ್ತು ರಿಂಗ್ ರೋಡಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋಣ. ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಟ್ರಾಫಿಕ್ ನೋಡಿದ್ರೇ ಗೊತ್ತಾಗೋಗುತ್ತೆ. ದೊಡ್ಡ ಸರ್ಕಸ್ ಅಂದರೆ ಬೆಂಗಳೂರಲ್ಲಿ ಈ ಟ್ರಾಫಿಕ್ಕೇನೆ. ಅದರಲ್ಲೂ ಈ ಥರ ಅನ್ಪಡಿಗಳೆಲ್ಲ ಅಡ್ಡ ಬರ್ತಾ ಇರ್ತಾರೆ. ಏನು ಮಾಡೋದು? ಹೃದಯ ಇದ್ದರೆ ಪ್ರೀತಿ ಮಾಡಿ, ಬಾಡಿಗೆ ಇದ್ದರೆ ಕಾಲ್ ಮಾಡಿ. ನೋಡಿ ಅಣ್ಣ ಆಟೋ ಲೈನ್ಸು ಸೂಪರಾಗಿ ಹಾಕ್ಸೋರೆ. ಬೆಂಗಳೂರಿಗೆ ಬಂದರೆ ಇದೊಂದು ಸಖತ್ತಾಗಿ ಕಾಣಿಸ್ತವೆ ಆಟೋದವ್ರ ಮೇಲೆ. ಆಟೋಗಳ ಮೇಲೆಲ್ಲ ಇದೇನೇ ಫೇಮಸ್ ಆಗಿ ಆಟೋ ಅಣ್ಣವರೆಲ್ಲ ಬರ್ಸಿರ್ತಾರೆ. ಏನು ಇಷ್ಟೊಂದು ಜನ ಇದ್ದಾರೆ ಇವತ್ತು? ಏನು ಚಿರು ಇಷ್ಟೊಂದು ಜನ ಅವರೇ? ಇವತ್ತೇನೋ ಇಲ್ಲಿ ಈವೆಂಟ್ ನಡೀತಾ ಇದೆ, ಅದಕ್ಕೇನೆ ಜನ ಎಲ್ಲ ಜಾಸ್ತಿ ಬಂದಿದ್ದಾರೆ. ಸೊ ನಾವೀಗ ರಿಂಗ್ ರೋಡ್ಗೆ ಎಂಟರ್ ಆಗೋಣ. ಬನ್ನಿ ಹೋಗೋಣ. ನಾವೇನಿದ್ದೀವಿ, ಇದು ಬಂದುಬಿಟ್ಟು ರಿಂಗ್ ರೋಡ್ ಇದು. ಸೊ ರಿಂಗ್ ರೋಡಲ್ಲೇ ಹೋಗ್ತಾಯಿದ್ದೀವಿ. ಬನ್ನಿ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ ಏನು ಗಣಂದಾರಿ ಕೆಲಸ ಮಾಡ್ಕೊಂಡವ್ರೆ ಅಂತ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಅವನು ಸೊ ಈಗ ನಾವು ಗೊರಗುಂಟೆಪಾಳ್ಯ ಸಿಗ್ನಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಟ್ರಾಫಿಕ್ ಆಗಿರೋದಕ್ಕೆ ಇಲ್ಲೇ ಆಲ್ರೆಡಿ ನಿಂತ್ಕೊಂಡಿದ್ದೀವಿ ಟ್ರಾಫಿಕಲ್ಲಿ. ಸೊ ಸಿಗ್ನಲ್ ಬಿಟ್ಟರು. ಸೊ ಇದ್ರದ್ದು ಕ್ಲಚ್ ಇನ್ನೂ ನಮ್ಗೆ ಅಡ್ಜಸ್ಟ್ ಆಗಿಲ್ಲ ಅಷ್ಟೊಂದು. ಸೊ ಅದಕ್ಕೇ ಒಂದು ಸ್ವಲ್ಪ ವಾ ಅಂತಿರುತ್ತೆ. ಬನ್ನಿ ಬೇಗ ಹೋಗೋಣ. ಸಿಗ್ನಲಲ್ಲೇ ಇದೆ, ಒಂದೇ ಸಿಗ್ನಲಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ನಾವು ಹೋಗ್ಬೇಕೀಗ ರೈಟಲ್ಲಿ. ಸೊ ಅದಕ್ಕೆ ರೈಟ್ ಇಂಡಿಕೇಟ್ರ್ ಹಾಕ್ಕೊಂಡು ಹೋಗೋಣ. ಪೀಸ್ಫುಲ್ಲಾಗಿ ನಾವು ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ. ಸೊ ಈಗ ನಾವು ಇಮಿಡಿಯೇಟಾಗಿ ಇಲ್ಲಿಂದ ಲೆಫ್ಟಿಗೆ ಮೂವ್ ಆಗಬೇಕು. ಸೊ ಲೆಫ್ಟ್ ಇಂಡಿಕೇಟ್ರ್ ಹಾಕಿದ್ದೀವಿ. ಸೊ ನಾವಿಲ್ಲಿ ಹೋಗ್ಬಿಟ್ಟು ಓವರ್ಟೇಕ್ ಮಾಡೋದಕ್ಕಿಂತ ಹಿಂದ್ಗಡೆಯಿಂದನೇ ಲೆಫ್ಟಿಗೆ ಹೋಗ್ಬಿಟ್ರೆ ಬೆಸ್ಟು. ಸೊ ಅದಕ್ಕೇ ಇಲ್ಲೇ ಲೆಫ್ಟಿಗೆ ಹೋಗೋಣ. ಸೊ ಇಲ್ಲಿ ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಹೋಗಿ ಮತ್ತೆ ಅಲ್ಲಿ ಲೆಫ್ಟ್ ತೊಗೊಂಡ್ರೆ ನಾವು ರಿಂಗ್ ರೋಡ್ಗೆ ಮತ್ತೆ ಜಾಯಿನ್ ಆಗ್ತೀವಿ. ಇಲ್ಲೇನು ಇಷ್ಟೊಂದು ಬಸ್ಸುಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ.
ಸೊ ನಾವು ಲೆಫ್ಟಿಂದ ಬೇಡ ರೈಟಿಂದನೇ ಓವರ್ಟೇಕ್ ಮಾಡೋಣ. ನೋಡಿ ಎಷ್ಟೊಂದು ಖಾಲಿ ಇದೆ. ಸುಮ್ಮನೆ BMTC ಅವ್ರು ತಂದುಬಿಟ್ಟು ಇಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಏನು ಮಾಡೋದು ಹಿಂಗೆ ಸುಮ್ಮನೆ ತಂದು ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರೆ ಜನಕ್ಕೆ ಎಷ್ಟು ತೊಂದರೆ ಆಗೋಲ್ಲ. ಇದ್ರ ಬಗ್ಗೆ ಟ್ರಾಫಿಕ್ ಅವರು ಗಮನ ಹರಿಸ್ಬೇಕು. ಸ್ಟ್ರೈಟ್ ಹೋದರೆ ಯಶವಂತಪುರ ಮೆಜೆಸ್ಟಿಕ್ ಹೋಗ್ತೀವಿ. ಸೊ ನಾವಿಲ್ಲಿ ಲೆಫ್ಟ್ ತಗೊಳ್ತೀವಿ. ಈಗ ತಂದೆ ತಾಯಿ ಆಶೀರ್ವಾದ. ಸೊ ಇಲ್ಲಿ ಏನು ನೀವು ಲೆಫ್ಟ್ ಸೈಡ್ ನೋಡ್ತೀರಾ, ಇದು ಬಂದುಬಿಟ್ಟು ಇಂಡಿಯನ್ ಏರ್ಫೋರ್ಸ್ದು ಚೀಫ್ ಇಂಜಿನಿಯರ್ ಏರ್ಫೋರ್ಸ್ ಅವ್ರದ್ದು ಮನೆ. ಇದು ಕ್ವಾರ್ಟರ್ಸಲ್ಲಿ ಇರ್ತಾವಲ್ಲ ಅದು. ಈ ರೋಡಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಟ್ರಾಫಿಕ್ ಇರುತ್ತೆ. ಆ್ಯಕ್ಚುಲಿ ಇವತ್ತೇ ಕಡಿಮೆ ಇದೆ. ಆ ಸೈಡ್ ನೋಡಿದ್ರೆ ವೆಹಿಕಲ್ಸ್ ಎಲ್ಲ ಅಷ್ಟೊಂದೆಲ್ಲ ಪಾಸ್ ಆಗಿಬಿಟ್ಟಿದ್ದಾವೆ ಜಾಸ್ತಿ ಇರೋವೆಲ್ಲನೂ. ಸೊ ಇವತ್ತು ಕ್ಲೈಮೇಟ್ ಎಲ್ಲ ಬೆಂಗಳೂರಲ್ಲಿ ಚೆನ್ನಾಗಿದೆ. ಒಂದು ಸ್ವಲ್ಪ ಮೋಡ ಕವಿದ ವಾತಾವರಣ ಇರೋದ್ರಿಂದ ಬಿಸಿಲೆಲ್ಲ ಅಷ್ಟೊಂದಿಲ್ಲ. ಸೊ ಓಡಾಡೋಕ್ಕೇನು ತೊಂದರೆ ಇಲ್ಲ ಬೈಕಲ್ಲೇ ಆಗಲಿ ಜನಗಳಿಗೆ. ಬಟ್ ನಾವು ಬೈಕಲ್ಲಿ ತುಂಬ ದೂರ ಏನೂ ಟ್ರಾವೆಲ್ ಮಾಡಲ್ಲ. ಇನ್ನೇನು ಹಾರ್ಡ್ಲಿ ಅಂದರೆ ಒಂದು 3-4 ಕಿಲೋಮೀಟರ್ಸ್ ಅಷ್ಟೇ ಬೈಕಲ್ಲಿ ನಮ್ಮ ಜರ್ನಿ. ಅದಾದಮೇಲೆ ತಗೊಂಡೋಗಿ ಮನೆ ಹತ್ರ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಮ್ಮ ಫ್ರೆಂಡ್ದು ಕಾರ್ ಬರುತ್ತೆ, ಅದರಲ್ಲಿ ಹೋಗೋದು ಅಷ್ಟೇ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ನೋಡೋಣ. ಗಾಡಿ ಓಡ್ಸೋಕ್ಕಂತೂ ಸಖತ್ತಾಗಿದೆ, ಫುಲ್ಲು ಸ್ಮೂತಾಗಿದೆ. ನೋಡಿ ಇಲ್ಲೆಲ್ಲ ಆರ್ಮಿದೆಲ್ಲನೂ ಇದೆ. ಚೀಫ್ ಇಂಜಿನಿಯರ್ಸ್ ಏನಿರ್ತಾರೆ ಅವ್ರದ್ದೆಲ್ಲನೂ ಇಲ್ಲೆಲ್ಲ ಇದೆ. ನೋಡಿ ನಮ್ಮ ಇಂಡಿಯಾದಲ್ಲಿ ಬೆಳಗ್ಗೆ ಮೆಡಿಕಲ್ ಸ್ಟೋರ್ ಓಪನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಫಸ್ಟೇ ವೈನ್ಸ್ ಅಂಗಡಿ ಓಪನ್ ಆಗುತ್ತೆ. ಬನ್ನಿ ನಾವು ಇಲ್ಲಿಂದ ಮನೆ ಹತ್ರ ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಹುಡುಗ ಬರ್ತಾರೆ, ಅವ್ರನ್ನ ಕರ್ಕೊಂಡು ಕಾರಲ್ಲಿ ಅಲ್ಲಿಂದ ಹೋಗೋಣ. ಹಾಂ ಅದು ಕ್ಲಚ್ ಬಿಡೋದೇ ಒಂಥರ ಸಮಸ್ಯೆ ಆಗ್ಬಿಟ್ಟಿದೆ ನಮಗೆ. ಯಾಕೆ ನಮ್ಮ ಕ್ಲಚ್ ಒಂದು ಸ್ವಲ್ಪ ಹಾರ್ಡ್ ಇದೆ, ಇವ್ರ ಕ್ಲಚ್ಚು ಒಂದು ಸ್ವಲ್ಪ ಸಾಫ್ಟ್ ಇದೆ. ಸೊ 1 ನಿಮಿಷ ಕಾಯಬೇಕು ನಾವೀಗ. ಒಂಚೂರು ಮುಂದೆ ಹೋಗೋಣ. ನಾವು ಬಂದುಬಿಟ್ಟು ಈಗ ರೈಟ್ ತೊಗೋಬೇಕಿತ್ತು, ಬಟ್ ಇದರಲ್ಲಿ ಪೆಟ್ರೋಲ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಪೆಟ್ರೋಲ್ ಹಾಕ್ಸ್ಕೊಂಬರೋಣ ಅಂತ ಈಗ ಇಂಡಿಯನ್ ಆಯಿಲ್ ಪಂಪ್ಗೆ ಹೋಗ್ತಾಯಿದ್ದೀವಿ. ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರ ಹೋಗ್ಬಿಟ್ಟು ಇಂಡಿಯನ್ ಆಯಿಲ್ ಹಾಕ್ಸ್ಕೊಂಡು ಬರೋಣ ಬನ್ನಿ. ಎಲ್ಲ ಐತಪ್ಪ ನಮ್ಮ ಇಂಡಿಯನ್ ಪೆಟ್ರೋಲ್ ಬಂಕು, ಇಲ್ಲೇ ಐತೆ. ಇಲ್ಲಿ ರೂಲ್ಸ್ ಅಂದರೆ ರೂಲ್ಸೇನೇ. ಈ ಕಡೆಯಿಂದನೇ ಎಂಟ್ರಿ ಆದ್ರೇ ಪೆಟ್ರೋಲ್ ಸರಿಯಾಗಿ ಹಾಕ್ತಾರೆ, ಇಲ್ಲ ಅಂದರೆ ಕಷ್ಟ ಮಾಡ್ತಾರೆ. ಬನ್ನಿ ಇಲ್ಲೆಲ್ಲ ರಶ್ ಇದೆ, ಮುಂದೆ ಹೋಗೋಣ. ಅಣ್ಣ ಗೊರಿಲ್ಲ ತಂದವ್ರೆ, ಗೊರಿಲ್ಲ ಹಾಕ್ತಾರೆ. ಏರ್ಫೋರ್ಸ್ ಗಾಡಿ ಅಣ್ಣ ಹಾಕ್ಸ್ಕೊಂಡವ್ರೆ. ಯಾವ್ದು ಚಿರು ಯಾವ್ದು ಹಾಕ್ಸ್ಬೇಕು? ಇವತ್ತು ಪೆಟ್ರೋಲ್ ರೇಟ್ ಏನು ನಿರ್ಮಲಾ ಅಕ್ಕ ಹೇಳ್ದಂಗೆ ಏನು ಕಡಿಮೆ ಆಗಿಲ್ಲ, 110 ಆಗಿದೆ. ಬಾರಮ್ಮ ಹಂಗೆ ಪೆಟ್ರೋಲ್ ಹಾಕಿ ಒಂಚೂರು ನಮ್ಮ ಗಾಡಿಗೂ. ಎಷ್ಟಕ್ಕೆ? ಫುಲ್ ಟ್ಯಾಂಕ್ ಮಾಡಿ. ನಾರ್ಮಲ್ ಪವರ್ ಏನು ಬೇಡ. ಪವರ್ ಎಷ್ಟು? 120. ನಾರ್ಮಲ್ಲೇ ಹಾಕಿ 110. ಎಷ್ಟು ಲೀಟ್ರ್ ಹಿಡಿಸುತ್ತೆ? 11.5 ಲೀಟ್ರ್ ಹಿಡಿಸುತ್ತೆ. ನೋಡೋಣ ಮೊದಲು ಎಷ್ಟಿತ್ತು ಏನಲ್ಲ. ಟ್ಯಾಂಕ್ 11.5, ಅದು ಎಷ್ಟಿದೆ ಎಕ್ಸ್ಟ್ರಾ ಇರುತ್ತಲ್ಲ ಒಂದು ಸ್ವಲ್ಪ. 7 ಲೀಟ್ರಿಗೆ ಲಾಕ್ ಓಪನ್ ಆಯಿತು. 1 ಲೀಟ್ರ್ ಎಷ್ಟೈತೇನೋ? 10 ಲೀಟ್ರ್ ಇಳಿಸ್ತು. ಆಲ್ಮೋಸ್ಟ್ 10 ಲೀಟ್ರ್ ಇಳಿಸಿದೆ. ಡಬಲ್ 105 04. ಹಾಂ, ಇನ್ನು ಸೆನ್ಸರ್ಗೆ ಸೆನ್ಸ್ ಹಾಕ್ಲಿಲ್ಲ ಅನಿಸುತ್ತೆ. ನಿಂದು ಆರಾಮಾಗಿ ಕಾಲನ್ನ ಕೆಳಗಡೆ ಇಡ್ಬೋದು ಗುರು ನಿನ್ನ ಗಾಡಿಯಲ್ಲಿ. ನನ್ನ ಗಾಡಿಯಲ್ಲಿ ಇಷ್ಟು ಕೆಳಗಡೆಗೆ ಬರೋಲ್ಲ ಕಾಲು. ಓಕೆ, ಪೆಟ್ರೋಲ್ ಹಾಕ್ಸಾಯಿತು. ಎಷ್ಟು? 254 ಕಿಲೋಮೀಟರ್ಸ್ ಫ್ಯೂಯಲ್ ರೇಂಜ್ ತೋರಿಸ್ತಾ ಇದೆ ಆಲ್ರೆಡಿ. ನಡಿಯೋಣ ಬೇಗ, 3 ಸೆಕೆಂಡ್ ಇದೆ. ಯಾರೋ ತಾತ ಓಡಿಸ್ತಾರೆ ಪಾಪ. ಸೊ ಮುಂದೆ ಇಲ್ಲಿ ಬಂದುಬಿಟ್ಟು ನಾವು ರೈಟ್ ತಗೋಬೇಕು. ಸೊ ನಾವೀಗ ಕ್ವಾರ್ಟರ್ಸಲ್ಲಿ ಹೋಗೋಕ್ಕೆ ಮುಂದುಗಡೆ ರೈಟ್ ತಗೋಬೇಕು. ಅಲ್ಲೇ ಇದ್ದಾರೆ ಭರತ್.
ಬಾರೋ. ಫ್ರೆಂಡು ಬಂದಿದ್ದಾರೆ ಆಲ್ರೆಡಿ. ಇಲ್ಲಿ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಸೆಕ್ಯೂರಿಟಿ ಕೇಳ್ತಾರೆ ಆ್ಯಕ್ಚುಲಿ ಯಾರನ್ನೂ ಆಚೆವ್ರಿಗೆ ಬರ್ತೀನಿ ಅಂತ ಹೇಳಿದ್ರೆ ಒಳಗಡೆಗೆ. ಎಂಥ ಪೀಸ್ಫುಲ್ ಆಗಿದ್ದಾರೆ ನೋಡಿ ಜಾಗ. ಇಲ್ಲೆಲ್ಲ ಆರಾಮಾಗಿ ಕ್ಲೈಮೇಟ್ ಅಂತೂ ಇಲ್ಲಿ ಸೂಪರ್ ಆಗಿರುತ್ತೆ ಯಾವಾಗ್ಲೂ. ಇವರು ನಮ್ಮ ಭರತ್ ಅಂತ ಹೇಳ್ಬಿಟ್ಟು, ಇವರು ನಮ್ಮ ಕುಳ್ಳ. ಇವರು ನಮಸ್ಕಾರ, ಆರಾಮಿದ್ದೀರಾ? ನಮ್ಮ ಹುಡುಗ ಬಂದ್ಬಿಟ್ಟು ಇಲ್ಲಿ ಫುಲ್ಲು ಆರಾಮಾಗಿ ಕೂತ್ಬಿಟ್ಟಿದ್ದಾನೆ. ಏನೋ ಕೆಲಸ ಏನೋ ಹೋಗೋಣ ಅಂತ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಕೂತ್ಬಿಟ್ಟವನೆ. ನೋಡಿದ್ರೆ ಇಲ್ಲಿ ಫಿಲಮ್ ಹಾಕ್ಬಿಟ್ಟು ಸುಮ್ಮನೆ ಇಲ್ಲಿ ಕೂತ್ಬಿಟ್ಟವನೆ. ಬನ್ನಿ, ಬೇರೆಯವರು ಬರ್ತಾರೆ. ಎಲ್ಲೋ ರಘು? ಓಕೆ, ನಮ್ಮ ಗೆಳೆಯರು ಇನ್ನೊಬ್ಬರು ಬಂದರು. ಬನ್ನಿ, ನಮ್ಮ ಕುಳ್ಳ ಇವರು ನೋಡಿ ಕರೆಕ್ಟಾಗಿ ಅಷ್ಟೇ. ಅವರ ಗಾಡಿ ಪಕ್ಕದಲ್ಲಿ ನಿಂತರು ಗಾಡಿ ಇಟ್ಟಿದ್ದಾರೆ ಅಷ್ಟೇ. ಏನಿಲ್ಲ, ಅದು ಬಗ್ಗಿದೆ ಕಣೋ. ಅದು ಹಿಂಗೆ ಅಡ್ಡಾಡ ಮೇಲೆ ನಿಲ್ಸೋದು ನೋಡಿ. ಅಲ್ಲಿ ನಮ್ಮ ರಾಘವೇಂದ್ರ ಅವ್ರು ಬಂದಿದ್ದಾರೆ. ಸೇಮ್ ಹೀರೋ ಥರ ಅವರು ಶಾರ್ಟ್ ತೆಗಿ ಅಂತ ಅವ್ರು ಅಲ್ಲೇನೆ ಆಗ್ಲಿಂದ ಹಂಗೆ ಇದ್ದಾರೆ. ರೀ ಹೋಗ್ಲಿ ಒಂದು ಶಾರ್ಟ್ ತೆಗಿಯೋಣ ಅವ್ರನ್ನ. ಸೂಪರಾಗಿ ಬರ್ತಿದ್ದಾರೆ ರಘುಬಾಯ್. ನೀವು ಮೊದಲೇ ಸೂಪರ್. ನೀವು ಪ್ರೀತಿಯ ಸಬ್ಸ್ಕ್ರೈಬರ್ಗೆ ನಮಸ್ಕಾರಗಳು.